ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಸ್ಕೂಲ್ಗಳೆಲ್ಲ ರಜೆ ಇದಾವಲ್ರಿ, ಈಗ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಬರಾಗ ಏನಾರು ತಿನ್ಬೇಕಪ್ಪ ಅಂತ ಮಕ್ಳು ಕೇಳ್ತಿರ್ತಾರೆ. ಚಕ್ಲಿ ಮಾಡಿಟ್ರೆ ಮಕ್ಳಿಗೆ ಕೊಡ್ಬೋದು ಅಂತೇಳಿ ನಾನು ಇವತ್ತು ಚಕ್ಲಿ ಮಾಡಾಕತ್ತೀನಿ. ಒಂದೇ ವಿಡಿಯೋದಲ್ಲಿ 2 ನಮೂನಿ ಚಕ್ಲಿ ಮಾಡಿ ತೋರಿಸ್ತೀನಿ. ಆ ಚಕ್ಲಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ ಈಗ ಒಂದು ಪಾತ್ರೆ ಇಟ್ಕೊತೀನಿ ರೀ. ಈಗ ಇದಕ್ಕೆ ಈ ಕಪ್ಪಿಲೆ ನೀರು ಹಾಕೋತೀನಿ. ನೀವು ಯಾವ ಕಪ್ಪಿಲೆ ಹಿಟ್ಟು ತೊಗೊಂಡಿರ್ತೀರಲ್ರಿ ಆ ಕಪ್ಪಿಲೆ ನೀರು ಹಾಕೋಬೇಕಾಗ್ತದೆ. ನಾ ಇದ್ರಲ್ಲೇ 4 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ, 4 ಕಪ್ ನೀರು ಹಾಕೋತೀನಿ ನೋಡ್ರಿ. 1 ಕಪ್ಪ, 2 ಕಪ್ಪ, 3 ಕಪ್ಪ, 4 ಕಪ್. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನೋಡ್ಕೊಂಡು ಹಾಕ್ಕೊಳ್ರಿ. ನೀವು 1-2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊತೀನಿ. ನೀವು ಬೆಣ್ಣೆ ಆದರೂ ಹಾಕೋಬೋದು, ತುಪ್ಪ ಆದರೂ ಹಾಕೋಬೋದು, ಎಣ್ಣೆ ಆದರೂ ಹಾಕೋಬೋದು. ನಾನು ಬೆಣ್ಣೆ ಇತ್ತು ಬೆಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ಬೆಣ್ಣೆ ಹಾಕಿ ಮಾಡಿದ್ರೆ ಮಸ್ತ್ ಪಳ್ಳಾಗಿ ಬರ್ತಾವ್ರಿ, ಹಾಗಾಗಿ ನಾನು ಬೆಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ನೀರು ಕಾಯ್ದಾವ್ರಿ, ಬೆಣ್ಣೆನೂ ಕರಗೈತಿ. ನಾನು ಚಲೋ ಹೊತ್ತಿಗೆ ಒಂದ್ಸತಿ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ನಿಮ್ಗೆ ಹಿಡಿಯೋದ ನೋಡಿದ್ರೆ ಕಾಣ್ತಿರ್ಬೇಕು ನೋಡ್ರಿ. ಈಗ ನೀರು ಕುದಿಯಾಕತ್ತಾವ್ರಿ. ನಾನು 4 ಕಪ್ ನೀರು ಹಾಕ್ಕೊಂಡೀನಿ. ಅದೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ತೊಗೊಂಡೀನಿ. ಮತ್ತೆ ಅಳದು ತೋರಿಸೋದಕ್ಕೆ ನಾವು ಒಂದೇ ಬೌಲಲ್ಲಿ ಹಾಕೊಂಬಂದಿದ್ದೀನಿ. ಈಗ ಇದಿಷ್ಟು ಹಾಕ್ಕೋತೀನಿ ನೋಡ್ರಿ. ನೀವು ನೀರು ಎಷ್ಟು ತೊಗೊಂಡಿರ್ತಿರಲ್ಲ ಅಷ್ಟು ಹಿಟ್ಟು ಹಾಕೋಬೇಕಾಗ್ತದೆ. ನೀವು 2 ಕಪ್ ನೀರು ತೊಗೊಂಡಿದ್ರೆ 2 ಕಪ್ ಹಿಟ್ಟು ಹಾಕೋರಿ. 4 ಕಪ್ ನೀರು ತೊಗೊಂಡಿದ್ರೆ 4 ಕಪ್ ಹಿಟ್ಟು ಹಾಕೋರಿ. ನೀವು ಹಿಟ್ಟು ಎಷ್ಟು ತೊಗೋತೀರಿ ನೋಡಿಕೊಂಡು ಅದ್ರ ಮೇಲೆ ನೀರು ಹಾಕೋಬೇಕಾಗ್ತದೆ. ನೀವು ಜಾಸ್ತಿ ಚಕ್ಲಿ ಮಾಡ್ಕೋತೀನಿ ಅನ್ನೋದಾದ್ರೆ 4ರಿಂದ 5 ಕಪ್ ನೀರು ಹಾಕೋರಿ. ಇಲ್ಲ ಸ್ವಲ್ಪ ಮಾಡ್ಕೋತೀನಿ ಅನ್ನೋದಾದ್ರೆ 2 ಕಪ್ ನೀರು ಹಾಕ್ಕೊಂಡು 2 ಕಪ್ ಹಿಟ್ಟು ಹಾಕ್ಕೊಂಡು ಮಾಡ್ಕೊಡ್ರಿ. ಅಕ್ಕಿ ಹಿಟ್ಟು ಒಂದಿತ್ತಂದ್ರೆ ಚಕ್ಲಿ ಮಸ್ತಾಗಿ ಬರ್ತಾವ್ರಿ. ನನ್ನ ಚಾನಲ್ಗೆ ಹೋಗಿ ನೋಡ್ರಿ. ನೀವು ನಾ ಸುಮಾರು ಚಕ್ಲಿಗಳು ಮಾಡಿ ತೋರಿಸಿನಿ ರೀ. ನೀವು ಈ ರೀತಿ ಆದರೂ ಮಾಡ್ಕೊರಿ, ಆ ರೀತಿ ಆದರೂ ಮಾಡ್ಕೊರಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋದ್ರಿ. ಈ ರೀತಿ ಚಕ್ಲಿಗಳು ಮಾಡಿಟ್ರೆ ಟೀ ಕುಡಿ ಮುಂದೆ ಒಂದೊಂದು ಬಾಯರ್ಸ್ಬೋತ್ತು ಟೀ ಕುಡಿದ್ರೆ ಟೀ ಮಜಾನೂ ಮಸ್ತಾಗಿರ್ತೈತೆ ರೀ. ಇದೆಲ್ಲ ಚಲೋ ಹೊತ್ತನೆ ಮಿಕ್ಸ್ ಮಾಡ್ಕೊಂಡಿನಿ ರೀ. ಈಗ ನಾ ಸ್ಟವ್ ಆಫ್ ಮಾಡಿ ಇದು ಮುಚ್ಚಳ ಮುಚ್ಚಿ ಉಮ್ಗೊಯ್ಯಾಕೆ ಬಿಡ್ತೀನಿ ರೀ. ಈಗ ನಾನು ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡಿಬಿಡ್ತೀನಿ ರೀ. ಒಂದು 5 ನಿಮಿಷ ಉಮ್ಗೊಯ್ಲಿ. ಉಮ್ಕೊಂಡು ತಣ್ಣಗಾಗಲಿ. ನಮ್ಮ ಕೈ ಮುಟ್ಟಕ್ಕೆ ಬರೋವರೆಗೆ ತಣ್ಣಗಾಗ್ಬೇಕು. ತಣ್ಣಗಾದ ನಂತರ ನಾನು ನಿಮ್ಗೆ ಹಿಟ್ಟನ್ನ ತೋರಿಸ್ತೀನಿ ರೀ. ನಾನೊಂದು 5 ನಿಮಿಷ ಉಮ್ಗೊಯ್ಯಾಕೆ ಬಿಟ್ಟಿದ್ನಲ್ಲ ರೀ, ಇದು ಉಮ್ಗೊಂಡೈತಿ. ಈಗ ನಾನು ತಕ್ಕೋತೀನಿ ನೋಡ್ರಿ. ಈಗ ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ಲ. ನಾ ಈಗ ಒಂದು ಪರಾತಿಗೆ ಹಾಕ್ಕೋತೀನಿ ನೋಡ್ರಿ. ಈಗ ಇದ್ರಾಗ ಅರ್ಧ ಮಾತ್ರ ಹಾಕ್ಕೋತೀನಿ ರೀ. ನೀವೆಲ್ಲ ಒಟ್ಟಿಗೆ ಕಲಿಸ್ಬೋದು, ಇಲ್ಲ ಅರ್ಧ ಹಾಕ್ಕೊಂಡಾದ್ರೂ ಕಲಿಸ್ಕೋಬೋದು. ನಾ ಈಗ ಒಂದು ಅರ್ಧ ಹಾಕ್ಕೊಂಡು ಕಲಿಸ್ಕೋತೀನಿ ನೋಡ್ರಿ. ನೀವು ಅನ್ಕೋಬೋದು ಏನು ಇಷ್ಟು ಉದುರುದ್ರಾಗ್ಯದಲ್ಲ ಅಂತೇಳಿ. ಇದೇನು ಭಯ ಪಡೋ ಅವಶ್ಯಕತೆ ಇಲ್ಲರಿ. ಇದನ್ನು ಮಸ್ತಾಗಿ ಬರ್ತೈತಿ. ಎಲ್ಲ ಚಲೋ ಹೊತ್ತಿಗೆ ಕೈಲೇ ನಾದ್ಕೊಳ್ಳೋಣ್ರಿ. ಈಗ ನಾ ಅರ್ಧ ಮಾತ್ರ ಹಾಕ್ಕೊಂಡಿನ್ರಿ. ಇನ್ನು ಅರ್ಧ ಹಾಗೆ ಇಡ್ತೀನಿ ರೀ. 2 ನಮೂನಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನೆಲ್ಲ, ಹಾಗಾಗಿ ಅರ್ಧಕ್ಕೆ ಮಾತ್ರ ಹಾಕ್ಕೊಂಡಿನ್ರಿ. ನಾವು ಒಂದು ಅರ್ಧ ಹಾಕ್ಕೊಂಡಿದ್ನಲ್ಲ ರೀ, ತಣ್ಣಗಾಕ್ಬಿಟ್ಟಿದ್ದೆ. ಒಂದು ಸ್ವಲ್ಪ ತಣ್ಣಗಾಗಿರಿ. ಪೂರ್ತಿ ಏನು ತಣ್ಣಗಾಗಿಲ್ಲ, ಸ್ವಲ್ಪ ತಣ್ಣಗಾಗೈತಿ. ನಿಮ್ಮ ಕೈಲೇ ಮುಟ್ಟಕ್ಕೆ ಬಂದ್ರೆ ನೀವು ನಾದ್ಕೋಬೋದು. ಈಗ ನನಗೆ ಕೈಲೇ ಮುಟ್ಟ ಹದ ಬಂದೈತಿ. ಈಗ ನಾವು ನಾದ್ಕೋತೀವಿ ನೋಡ್ರಿ. ಈ ರೀತಿ ಹಂಗೆ ಹೆಚ್ಚಿ ನಾದ್ಕೋಬೇಕಾಗ್ತೈತೆ ರೀ. ನೀವು ಕರೆಕ್ಟ್ ಅಳತೆಯಲ್ಲಿ ನೀರು ಹಾಕ್ಕೊಂಡಿದ್ರಿ ಅಂದ್ರೆ ಕರೆಕ್ಟಾಗಿ ಹಿಟ್ಟು ಬರ್ತೈತೆ ರೀ. ಇದಕ್ಕೇನು ಮ್ಯಾಲೆ ನೀರು ಹಚ್ಚೋ ಅವಶ್ಯಕತೆ ಇಲ್ಲ ರೀ. ನಿಮ್ಗೆ ಭಾಳ ಗಟ್ಟಿ ಐತೈತೆ ಅನ್ನೋದಾದ್ರೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನಾದ್ಕೋಬೋದು ರೀ. ನಾನು 2 ನಮೂನಿ ಚಕ್ಲಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ರೀ. ಈಗ ಇದು ಫಸ್ಟ್ನೇ ನಮೂನಿ ರೀ. ಇದು ವೈಟಾಗೆ ಮಾಡುವಂಥ ಚಕ್ಲಿ ರೀ. ಇದಕ್ಕೆ ಏನೂ ಹಾಕಿಲ್ಲ ರೀ. 3 ಪದಾರ್ಥ ಹಾಕಿ ನೋಡ್ರಿ. ಉಪ್ಪ, ಅಕ್ಕಿ ಹಿಟ್ಟ, ಬೆಣ್ಣೆ 3 ಮಾತ್ರ ಹಾಕ್ಕೊಂಡೇನಿ ರೀ. ಈ ರೀತಿ ನಾದ್ಕೊಂಡೀನಿ. ಈಗ ಹಿಟ್ಟು ರೆಡಿ ಆಗೈತಿ. ಇನ್ನೊಂದು ನಮೂನಿಗೆ ನಾದಕ್ಕೆ ನಾನು ಅಲ್ಲಿ ಇಟ್ಕೊಂಡಿನಲ್ಲ ಅದನ್ನೂ ಹಾಕ್ಕೋತೀನಿ ನೋಡ್ರಿ. ತೀರಾ ಅಷ್ಟು ಮೆತ್ತಗೂ ಇರಬಾರ್ದು, ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು. ನೀವು ಮೆತ್ತಗೆ ಮಾಡ್ಕೊಂಡ್ರೆ ಅಂದ್ರೆ ಎಣ್ಣೆ ಹಿಡಿ ಸಾಧ್ಯತೆ ಇರ್ತಾವ್ರಿ. ನೀವು ನೋಡಿಕೊಂಡು ನಾದ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೆ ನಾನು ಒಟ್ಟ ನೀರು ಹಚ್ಚಿಲ್ಲ. ಈ ರೀತಿ ಆಗೈತೆ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ನಾನು ಬೆಣ್ಣೆ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಬೆಣ್ಣೆ ಹಾಕ್ಕೋತೀನಿ. ಯಾಕಂದ್ರೆ ನಾವು ಮುಂಚೆನೇ ಬೆಣ್ಣೆ ಹಾಕಿವ್ರಿ. ಈಗ ಕೈಗೆ ಅದು ಅಂಟ್ಕೋಬಾರ್ದು ಅಂತೇಳಿ ಸ್ವಲ್ಪ ನಾನು ಬೆಣ್ಣೆ ಹಾಕಿ ನಾದ್ತೀನಿ ನೋಡ್ರಿ. ಈ ಹದ ಇದ್ರೆ ಸಾಕ್ರಿ ಹಿಟ್ಟು, ಚಕ್ಲಿ ಹಿಟ್ಟು. ಈಗ ಇದು ಹಿಟ್ಟು ರೆಡಿ ಆಗೈತೆ ರೀ. ಅಲ್ಲಿ ಇನ್ನೊಂದು ನಮೂನಿ ಇಟ್ಟಿದ್ನೆಲ್ಲ ಅದನ್ನ ಹಾಕ್ಕೋತೀನಿ. ಈಗ ಇದು ಒಂದು ಬೌಲಲ್ಲಿ ಎತ್ತಿಟ್ಕೋತೀನಿ ರೀ. ಈಗ ನಾನು ಅದೇ ಪಾತ್ರೆಗೆ ಮಿಕ್ಕಿದ ಹಿಟ್ಟು ಹಾಕ್ಕೋತೀನಿ ನೋಡ್ರಿ. ಈಗ ವೈಟಾಗೆ ನಾದಿ ಎತ್ತಿಟ್ಟಿನಿ. ಈಗ ಇದು ಮಿಕ್ಕಿದ್ದು ಹಾಕ್ಕೋತೀನಿ ನೋಡ್ರಿ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಎಳ್ಳು ತೊಗೊಂಡಿನಿ, ಎಳ್ಳು ಹಾಕ್ಕೋತೀನಿ ನೋಡ್ರಿ. ನಾ ಬಿಳಿ ಎಳ್ಳು ತೊಗೊಂಡಿನಿ. ನೀವು ಯಾವ ಎಳ್ಳಾದರೂ ತೊಗೋಬೋದು ರೀ. ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಹಿಂಗ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ ತೊಗೊಂಡಿನಿ. ಅದೆಲ್ಲ ಹಾಕ್ಕೋತೀನಿ ನೋಡ್ರಿ. ನೀವು ಇಷ್ಟೇ ಆದರೂ ಕಲಿಸ್ಕೋಬೋದು, ಇಲ್ಲ ಇದಕ್ಕೊಂದು ಕಪ್ಪ ಪುಟಾಣಿ ಹಿಟ್ಟಾದರೂ ಹಾಕ್ಬೋದು. ಪುಟಾಣಿ ಹಿಟ್ಟು ಹಾಕಿ ಮಾಡಿದ್ರೆ ಇನ್ನೂ ಸಾಫ್ಟಾಗಿ ಬರ್ತಾವ್ರಿ ಇವು. ಪಳ್ಳಂದ್ರೆ ಪಳ್ಳು ಹಾಕ್ತಾವ್ರಿ. ಅದಕ್ಕೆ ನಾನು 1 ಕಪ್ ಪುಟಾಣಿ ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ. 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಪುಟಾಣಿ ಹಿಟ್ಟು ಹಾಕ್ಕೋಬೇಕ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನಾನೀಗ ವೈಟಾಗೆ ನಾದಿಟ್ಟಿದ್ನಲ್ಲ ರೀ, ಬರೀ ವೈಟಾಗೆ ಮಾಡ್ಕೋತೀನಿ ಅನ್ನೋದ್ರೆ ಅದು ತುಂಬ ಕ್ರಿಸ್ಪಿಯಾಗಿ ಬರ್ತೈತೆ ರೀ. ಇಲ್ಲ ಸ್ವಲ್ಪ ಸಾಫ್ಟ್ ಬೇಕಂದ್ರೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಕೊಡ್ರಿ. ಈಗ ನೋಡಿರಿ, ನಾನು ನೀರದೇನೂ ಹಾಕಿಲ್ಲ, ಹಿಂಗಾಗೈತಿ. ಈಗ ಒಂದು ಸ್ವಲ್ಪ ಗಟ್ಟಿ ಅನ್ಸಾಕತೈತಿ. ಸ್ವಲ್ಪ ನೀರು ಹಾಕ್ಕೋತೀನಿ ನೋಡ್ರಿ.
ನೋಡ್ಕೊಂಡು ಹಾಕ್ಕೊಡ್ರಿ, ನೀವು ಕೈಗೆ ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತಿ. ಭಾಳ ಮೆತ್ತಗೆ ಮಾಡಿದ್ರೂ ಎಣ್ಣೆ ಹಿಡಿ ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತಿ. ಇದೊಂದು ಸ್ವಲ್ಪ ಗಟ್ಟಿನೇ ಐತ್ರಿ, ಗಟ್ಟಿನೇ ಇರಲ್ರಿ. ಯಾಕಂದ್ರೆ ನಾವು ವೈಟ್ ಚಕ್ಲಿ ಮಾಡುತ್ತಾ ನಾನು ಮೆತ್ತಗಾಗೋ ಸಾಧ್ಯತೆ ಇರ್ತೈತಿ. ವೈಟ್ ಚಕ್ಲಿ ಎಲ್ಲ ಮುಗಿಲಿ, ಆಮೇಲೆ ಇದು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಚ್ಕೊಂಡು ನಾದ್ಕೊಳ್ಳೋಮ್ರಿ. ಇದಕ್ಕೂ ಒಂದು ಸ್ವಲ್ಪ ಮೇಲೆ ಬೆಣ್ಣೆ ಹಚ್ಕೊಂಡು ನಾದ್ಕೊತೀನಿ ನೋಡಿರಿ. ನಾ ಹೇಳಿದ್ನಿರಿ, ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಚ್ಕೋಬೋದು. ಎಣ್ಣೆ ಬೆಣ್ಣೆ ತುಪ್ಪ ಏನೂ ಬೇಡ ಅಂದ್ರೆ ಹಾಗೇನೂ ಮಾಡ್ಕೋಬೋದು ರೀ. ಈಗ ರೆಡಿ ಆಯ್ತು ರೀ ಹಿಟ್ಟು. ಈಗ ನಾನು 2 ನಮೂನಿ ಹಿಟ್ಟು ನಾದಿ ಇಟ್ಕೊಂಡೇನಿ. ಈಗ ಬಿಳಿದು ಮೊದಲು ಮಾಡ್ತೀನಿ, ಇದು ಎತ್ತಿ ಇಟ್ಕೋತೀನಿ ನೋಡಿರಿ. ಈಗ ನಿಮ್ಮ ಚಕ್ಲಿ ಒಳನಾಗ ಎಷ್ಟು ಹಿಡಿತೈತೆ ನೋಡಿಕೊಂಡು ಅಷ್ಟು ಉಳ್ಳಿ ಮಾಡ್ಕೊರಿ. ನಾ ಈಗ ಈ ಸೈಜಲ್ಲಿ ಉಳ್ಳಿ ಮಾಡ್ಕೊತೀನಿ ನೋಡಿರಿ. ಇನ್ನೊಂದ್ಸಲ ಚಲೋ ಹೊತ್ತಾಗ ನಾದ್ಕೊರಿ, ಹಿಂಗೆ ನಾದ್ಕೊಂಡು ಉಳ್ಳಿ ಮಾಡ್ಕೊರಿ. ನಾನು ಈಗ ಒಂದು ಉಳ್ಳಿ ಮಾಡ್ಕೊತೀನಿ ನೋಡಿರಿ. ಹಿಂಗೆ ಉದ್ದಕ್ಕೆ ಸ್ವಲ್ಪ ಹೊಸ್ಕೋರಿ. ಇದು ಹಿಟ್ಟು ಗಟ್ಟಿ ಐತ್ರಿ ನೋಡಿರಿ, ಈ ಹದ ಇರ್ಬೇಕು ರೀ. ಇಲ್ಲಪ್ಪ ನಮ್ಗೆ ಗೊತ್ತಾಗೋದಿಲ್ಲ, ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊತೀವಿ ಅಂದ್ರೆ ನೀವು ಮೆತ್ತಗೂ ಮಾಡ್ಕೋಬೋದು ರೀ. ಭಾಳ ಮೆತ್ತಗಾಯ್ತಂದ್ರೆ ಸ್ವಲ್ಪ ಎಣ್ಣೆ ಹಿಡಿ ಸಾಧ್ಯತೆ ಇರ್ತೈತಿ. ಹಾಗಾಗಿ ನಾನು ಜಾಸ್ತಿ ಗಟ್ಟಿಗೆ ಮಾಡ್ಕೊಂಡೇನಿ ರೀ. ಈಗ ಈ ರೀತಿ ಚಕ್ಲಿ ಒರಳು ತೊಗೊಂಡೇನಿ. ಈ ಚಕ್ಲಿ ಬಿಲೆ ಹಾಕ್ಕೋತೀನಿ ನೋಡಿರಿ. ಈಗ ನಾನು ಚಕ್ಲಿ ಬಿಲೆ ಹಾಕ್ಕೊಂಡೇನಿ ರೀ. ಈಗ ಇದೇನು ಹಿಟ್ಟು ರೌಂಡಾಗಿ ಮಾಡ್ಕೊಂಡಿದ್ನೆಲ್ಲ ಇದು ಹಾಕ್ಕೋತೀನಿ ನೋಡಿರಿ. ನಿಮ್ಮ ಒಳನಾಗ ಎಷ್ಟು ಹಿಡಿತೈತೆ ನೋಡ್ಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ಈಗ ನಾ ಒಂದು ಉಳ್ಳಿ ಹಾಕ್ಕೊಂಡೇನಿ. ಈಗ ಇದು ಕ್ಲೋಸ್ ಮಾಡ್ಕೋತೀನಿ ನೋಡಿರಿ. ಈಗ ನಾನು ಇದರಲ್ಲೇ ಒತ್ತಾಕತ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬರಾಕತ್ತೈತಿ. ಒಂದು ಇಟ್ಟು ಕಟ್ಟಾಗಿಲ್ಲ ಚಕ್ಲಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಆ ಸೈಜಲ್ಲಿ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡ್ಕೊಳಕತ್ತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಚಕ್ಲಿನ ಮಾಡ್ಕೊತೀನಿ ರೀ. ಹಿಟ್ಟು ನೀವು ಚಲೋ ಹೊತ್ತನೇ ನಾದ್ಕೊಂಡಿದ್ರೆ ಅಂದ್ರೆ ಚಕ್ಲಿ ಕಟ್ ಆಗ್ಲಾರ್ದಂಗೆ ಮಸ್ತಾಗಿ ಬರ್ತಾವ್ರಿ. ಇನ್ನು ಚಕ್ಲಿ ಒತ್ತುವಾಗ ಒಂದು ಇಟ್ಟು ಕಟ್ ಆಗ್ಲಾರ್ದಂಗೆ ಬತ್ತಂದ್ರೆ ಚಕ್ಲಿ ಮಸ್ತಾಗಿ ಬಂದಾವಂತ ತರ್ತಾರೆ. ನಿಮ್ಗೆ ಯಾವ ಸೈಜ್ ಬೇಕು ನೋಡ್ಕೊಂಡು ಆ ಸೈಜ್ ಮಾಡ್ಕೋಬೋದು ರೀ. ಚಿಕ್ಕದು ದೊಡ್ಡದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡ್ಕೊಳಕತ್ತೀನಿ ನೋಡಿರಿ. ತೀರಷ್ಟು ಚಿಕ್ಕದು ಅಲ್ಲ, ತೀರಷ್ಟು ದೊಡ್ಡದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡೀನಿ ನೋಡಿರಿ. ಈಗ ನಾನು ಬಿಳಿ ಹಿಟ್ಟಿಂದೆಲ್ಲ ಚಕ್ಲಿ ಒತ್ಕೊಂಡಿದ್ರೆ ಈಗ ಇದು ಖಾರ ಹಾಕಿದ್ದೆಲ್ಲ ಆ ಚಕ್ಲಿ ಒತ್ಕೋತೀನಿ ನೋಡಿರಿ. ಇದನ್ನು ಚಲೋ ಹೊತ್ತನೇ ಮಿತ್ಕೊಂಡು ಈ ರೀತಿ ಉಳ್ಳಿ ಮಾಡ್ಕೊರಿ. ಈಗ ನಿಮ್ಮ ಒಳನಾಗ ಎಷ್ಟು ಹಿಡಿತೈತೆ ನೋಡ್ಕೊಂಡು ನೀವು ಹಾಕ್ಕೋಬೇಕಾಗ್ತದೆ. ಈಗ ನನ್ನ ಒಳನಾಗ ಎಷ್ಟು ಹಿಡಿತೈತಿ ನಾ ಈಗ ಹಾಕ್ಕೋತೀನಿ ನೋಡಿರಿ. ಈಗ ಇದು ಕ್ಲೋಸ್ ಮಾಡಿ ಚಕ್ಲಿ ಒತ್ಕೋತೀನಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಬರಾಕತ್ತಾವ ಚಕ್ಲಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತದೆ. ಅದು ಬರೀ ಅಕ್ಕಿ ಹಿಟ್ಲೆ ಮಾಡಿದ್ರೆ ಇದು ಅಕ್ಕಿ ಹಿಟ್ಟಿನ ಜೊತೆಗೆ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ರಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ಆ ರೀತಿ ಮಾಡ್ಕೊರಿ. ಬರೀ ಅಕ್ಕಿ ಹಿಟ್ಟಿಂದಾದ್ರೂ ಮಾಡ್ಕೊರಿ, ಈ ರೀತಿ ಪುಟಾಣಿ ಹಿಟ್ಟಿಂದಾದ್ರೂ ಮಾಡ್ಕೊರಿ. ಈಗ ನಾನು ವೈಟ್ ಚಕ್ಲಿ ಎಲ್ಲ ಒತ್ಕೊಂಡಿನ್ರಿ. ಈಗ ಖಾರ ಹಾಕಿ ಚಕ್ಲಿ ಒತ್ಕೊಳಕತ್ತೀನಿ. ಈಗ ಅಷ್ಟೊತ್ತಿಗೆ ಎಣ್ಣೆ ಕಾಯ್ಬೇಕಲ್ರಿ. ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡ್ರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೊತೀನಿ ರೀ. ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಇದು ಎಣ್ಣೆ ಬಿಸಿ ಹಾಕಿ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ. ನಾವು ಒತ್ಕೊಂಡಿರೋ ಚಕ್ಲಿ ಎಣ್ಣೆ ಹಾಕ್ಬಿಡ್ತೀನಿ ನೋಡ್ರಿ. ಈಗ ಮೊದಲ ವೈಟನ್ನು ಹಾಕ್ಕೋತೀನಿ ನೋಡ್ರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡ್ಕೊಂಡು ನೀವು ಹಾಕ್ಕೋಬೇಕಾಗ್ತದೆ. ನಾನು 2 ಮಾತ್ರ ಹಾಕ್ಕೋತೀನಿ ನೋಡ್ರಿ. ನೀವು ಚಕ್ಲಿ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಅಂದ್ರೆ 2 ಬದಿನೂ ಫ್ರೈ ಆಗ್ತಾವೆ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ. ಸ್ವಲ್ಪ ಫ್ರೈ ಆಗಿಲ್ಲ. ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಡ್ರಿ. ಇವು ಆದಷ್ಟು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ ಮಾತ್ರ ಫ್ರೈ ಆಗ್ತಾವೆ, ಒಳಗೆ ಫ್ರೈ ಆಗಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತದೆ. ಈಗ ನೋಡ್ರಿ ನಾ 2 ಬದಿ ಚಲೋ ಹೊತ್ತನೇ ಫ್ರೈ ಮಾಡ್ಕೊಂಡಿನಿ. ಈಗ ತಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ಈಟಗೆ. ಈಗ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ. ನಿಮ್ಗೆ ಸೌಂಡ್ ಕೇಳಿದ್ರೆ ಗೊತ್ತಾಗ್ತೈತೆ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾನು ವೈಟದ್ದು ಕರೆದ್ಮೇಲೆ ಈಗ ಪುಟಾಣಿ ಹಿಟ್ಟು ಹಾಕೊಂಡಿದ್ನೆಲ್ಲ ಅವು ಹಾಕೊಂಡು ಕರಿತೀನಿ ನೋಡ್ರಿ. ಈಗ ಇವನು ಎಣ್ಣೆ ಹಾಕ್ಬಿಡ್ತೀನಿ. ನಾನು 2 ನಮೂನಿ ಚಕ್ಲಿ ಫ್ರೈ ಮಾಡಿ ತೋರಿಸ್ತೀನಿ ನೋಡ್ರಿ. ಇವು ಆದಷ್ಟು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಮಸ್ತಾಗಿರ್ತಾವೆ ಚಕ್ಲಿ. ಈಗ ನಾನು ತಿರುಗಿಸಿ ಹಾಕ್ತೀನಿ ನೋಡಿ. ಸ್ವಲ್ಪ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೊಂಡು ಈ ರೀತಿ ಚಕ್ಲಿ ಫ್ರೈ ಮಾಡ್ಕೊಂಡು ತೆಗೆದ್ರೆ ಮಸ್ತಾಗಿರ್ತಾವೆ. ನೀವು ಖಾರ ಬೇಕಂದ್ರೆ ಈ ರೀತಿ ಖಾರ ಹಾಕೊಂಡು ಮಾಡ್ಕೊರಿ. ಇಲ್ಲ ವೈಟಾಗೆ ಮಕ್ಕಳಿಗೆ ಚಲೋ ಅನ್ನಿಸ್ತಾವ ಅನ್ನೋದಾದ್ರೆ ನೀವು ಸಪ್ಪಗೆ ವೈಟಾಗೆ ಮಾಡ್ಕೊಬೋದು. ಈಗ ಇವು ಫ್ರೈ ಆಗ್ಯಾವ್ರಿ. ನಾ ತಕ್ಕೋತೀನಿ ನೋಡಿರಿ. ಇವು ನಿಮ್ಮ ಸೌಂಡ್ ಕೇಳಿದ್ರೆ ಗೊತ್ತಾಗ್ತದೆ ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ. ನಾ ಎಳ್ಳ ಜೀವನದ ಹಾಕಿನೆಲ್ಲ ಎಷ್ಟು ಮಸ್ತಾಗಿ ಕಾಣಕತ್ತಾವ ನೋಡ್ರಿ. ನಾನು 2 ನಮೂನಿ ಮಾಡಿ ತೋರಿಸಿನಿ. ನಿಮ್ಗೆ ಯಾವ ನಮೂನಿ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು.
ನೋಡಿದ್ರಲ್ರಿ ನಾ ಮಾಡ್ಕೊಂಡಿರೋ ಚಕ್ಲಿ ಇಷ್ಟ ಆಗ್ಯಾವ ನೋಡ್ರಿ. ಬಿಳಿ ಚಕ್ಲಿನೂ ಮಾಡೀನಿ, ಈ ರೀತಿ ಪುಟಾಣಿ ಹಿಟ್ಟು ಹಾಕಿನೂ ಮಾಡಿ ನೋಡ್ರಿ. ಎರಡು ಮಾಡಿದ್ದು ಈ ರೀತಿ ರೆಡಿ ಆಗ್ಯಾವ ನೋಡ್ರಿ. ನೋಡ್ರಿ ಇವು ಪುಟಾಣಿ ಹಿಟ್ಟು ಹಾಕಿದ್ದು ಎಷ್ಟು ಪಳ್ಳಾಗ್ಯಾವ ಅಂದು ತಿಂದು ತೋರಿಸ್ತೀನಿ ನೋಡ್ರಿ. ಬಾಗಿಟ್ರೆ ಕರಗಿ ಬಿಡ್ತಾವ್ರಿ. ಇವು ಅಕ್ಕಿ ಹಿಟ್ಟು ಹಾಕಿದ್ದು ಸ್ವಲ್ಪ ಕಟ್ಟಿ ಆಗ್ಯಾವ ನೋಡ್ರಿ. ಇವನು ಮಸ್ತ್ ಆಗ್ಯಾವ್ರಿ. ಸ್ವಲ್ಪ ಇವು ಗಟ್ಟಿ ಇರ್ತಾವೆ, ಇವು ತುಂಬ ಪಳ್ಳ ಇರ್ತಾವ್ರಿ. ಇವು ಹಿಡಿದ್ರೆ ಮುರಿತಾವ್ರಿ ಚಕ್ಲಿ. ಈಗ ನಾನು ನಿಮ್ಗೆ ಮುರಿದು ತೋರಿಸ್ತೀನಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಅಂತೇಳಿ. ನೋಡಿ ಇದು ಈ ರೀತಿ ಮುರಿತೈತಿ, ಇದು ಈ ರೀತಿ ಮುರಿತೈತಿ ನೋಡ್ರಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಅಕ್ಕಿ ಹಿಟ್ಟಿನಿಂದ 2 ನಮೂನಿ ಚಕ್ಲಿ ಮಾಡೋದನ್ನ. ಈ 2 ನಮೂನಿ ಚಕ್ಲಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.